ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೈಕ್ ಟ್ಯಾಕ್ಸಿದು ಜಡ್ಜ್ಮೆಂಟ್ ಇವತ್ತು ಬರ್ತಾಯಿದೆ ಗುರು. ಇವತ್ತು 23 ಜನವರಿ ಹಂಗೆ ಇಲ್ಲಿ ಈ ಕೋರ್ಟ್ಸ್ ಅಂತ ಒಂದು ವೆಬ್ಸೈಟಲ್ಲಿ ಕೂಡ ತೋರಿಸ್ತಾಯಿದೆ. ಅಂದರೆ ಇದು ಹೈಕೋರ್ಟ್ದು ವೆಬ್ಸೈಟು. ಇದರಲ್ಲಿ ಕೂಡ ಕೇಸ್ ನಂಬರ್ ಹಾಕಿ ನಾನು ಸರ್ಚ್ ಮಾಡಿದೆ. ಸ್ಕ್ರೀನ್ ಶಾಟು ಕೂಡ ಹಾಕ್ತೀನಿ, ನೋಡ್ಕೋಬೋದು. ನಿಮಗೆ ಇವತ್ತಿನ ಹಿಯರಿಂಗ್ ಸ್ಟೇಟು ಕೂಡ ತೋರಿಸ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಇದು ಬಂದಿದೆ, ಯಾವುದೇ ಹೂವು ಏನಿಲ್ಲ. ಇವತ್ತು ಜಡ್ಜ್ಮೆಂಟ್ ಬರೋದು ಪಕ್ಕ 100%. ಯಾಕಂದರೆ ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ. ಕೇಸ್ ನಂಬರು ಕೂಡ ಹಾಕಿರ್ತೀನಿ 938 ಮತ್ತು 906/2025. ನೀವು ವೆಬ್ಸೈಟ್ ಲಿಂಕು ಕೂಡ ಹಾಕಿರ್ತೀನಿ, ಇವಾಗ ಚೆಕ್ಔಟ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಜಡ್ಜ್ಮೆಂಟ್ ಬಂದರೆ ಫುಲ್ ಡೀಟೇಲ್ಸು ಕೂಡ ಬರುತ್ತೆ ಜಡ್ಜ್ಮೆಂಟಲ್ಲಿ. ಮತ್ತು ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ ಬೈಕ್ ಟ್ಯಾಕ್ಸಿಗೆ ಅಂತಿಮವಾದ ತೀರ್ಮಾನ ಯಾವಾಗ ತಿಳಿಸ್ತಾರೆ, ನಿಲುವು ಯಾವಾಗ ತಿಳಿಸ್ತಾರೆ ಹೈಕೋರ್ಟಲ್ಲಿ ಅಂತಲೂ ತುಂಬ ಜನ ಕಮೆಂಟು ಕೂಡ ಮಾಡ್ತಾಯಿದ್ರಿ. ನನಗೂ ಕೂಡ DM ಕೂಡ ಮಾಡ್ತಾಯಿದ್ರಿ. ಇವತ್ತೇ ಅಂತಿಮ ತೀರ್ಮಾನ ಕೊಡ್ತಾರೆ. ಬೈಕ್ ಟ್ಯಾಕ್ಸಿ ಪರವಾಗಾರು ಬರ್ಬೋದು, ವಿರೋಧವಾಗಾರು ಬರ್ಬೋದು. ಬೈಕ್ ಟ್ಯಾಕ್ಸಿಗೆ ಜಯ ಸಿಕ್ಕರೂ ಸಿಗ್ಬೋದು, ಸಿಗದೇ ಇರ್ಬೋದು, ಹೇಳೋಕ್ಕಾಗಲ್ಲ ನಾವು. ಯಾಕಂದರೆ ಇದು ಈಗಲ್ಲ ಗುರು, ಆವಾಗ 4-5 ವರ್ಷದಿಂದ ಕೇಸ್ ನಡೀತಾ ಇದೆ. ಫಸ್ಟ್ ಬೆಂಚಲ್ಲಿ ಏನು ಹೈಕೋರ್ಟಲ್ಲಿ ಆರ್ಡ್ರ್ ಬಂತು ಅಂದರೆ, ಏಕಸದಸ್ಯ ಪೀಠದಲ್ಲಿ ಏನು ಆರ್ಡ್ರ್ ಬಂತು, ಬೈಕ್ ಟ್ಯಾಕ್ಸಿ ಬಂದ್ ಮಾಡಿ ಅಂತಲೇ ಕೂಡ ಆಪ್ಷನ್ ಬಂತು. 1988ರ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತಲೂ ಕೂಡ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿತ್ತು. ಅದನ್ನೇ ಪ್ರಶ್ನೆ ಮಾಡಿ ಇವರು ಯಾರಿದ್ದಾರೆ ಹೈಕೋರ್ಟ್ಗೆ ಈ ರ್ಯಾಪಿಡೋ, ಓಲಾ, ಊಬರು ಮತ್ತು ಈ 3 ಕಂಪ್ನಿಗಳು ಸೇರಿ ಪ್ರಶ್ನೆ ಮಾಡಿ ಸೆಕೆಂಡ್ ಬೆಂಚ್ ಅಂದರೆ ದ್ವಿಸದಸ್ಯ ಪೀಠಕ್ಕೆ, ಅಂದರೆ ಏಕಸದಸ್ಯ ಪೀಠದಲ್ಲಿ ಏನು ಜಡ್ಜ್ಮೆಂಟ್ ಬಂದಿತ್ತು ಅದಕ್ಕೆ ಒಂದು ಪ್ರಶ್ನೆ ಮಾಡಿ ಸೆಕೆಂಡ್ ಬೆಂಚ್ಗೆ ತಂದರು. ಅಲ್ಲಿ ಕೂಡ ವಾದ ಪ್ರತಿವಾದಗಳು ನಡೀತು. ಮತ್ತು ಜಡ್ಜ್ಗಳು ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾಯಿದ್ರು ತುಂಬ ಜನ. ಆ ಥರ ಏನು ಜಡ್ಜ್ ಏನು ಚೇಂಜ್ ಆಗಿಲ್ಲ. ಸ್ಕ್ರೀನ್ ಶಾಟಲ್ಲೂ ಕೂಡ ನೋಡ್ತಾ ಇರ್ಬೋದು. CM ಜೋಶಿ ಅವರೇನೆ ಕೂಡ ಫಸ್ಟಿಂದನೂ ಇಲ್ಲಿವರೆಗೂ ಕೂಡ ವಾದ ಪ್ರತಿವಾದಗಳನ್ನು ಆಲಿಸ್ತಾ ಇರೋದು. ನೋಡೋಣ ಈ ಸೆಕೆಂಡ್ ಬೆಂಚಲ್ಲಿ ಯಾವ ಥರ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದನ್ನ. ಯಾಕಂದರೆ ಹೈಕೋರ್ಟಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಕಂಪ್ನಿಯವರು ಬದ್ಧವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ ಅಂತ ಬಂದರೆ ನಿಲ್ಲಿಸಲೇಬೇಕಾಗುತ್ತೆ. ಅಪ್ಲಿಕೇಶನಲ್ಲಿ ಬೈಕ್ ಟ್ಯಾಕ್ಸಿ ಆಪ್ಷನ್ನ ತೋರಿಸೋದೇ ಇಲ್ಲ. ಅಲ್ಲೇನಿದೆ ಪಾರ್ಸಲ್ ಆರ್ಡ್ರುಗಳು ಮತ್ತು ಪ್ಯಾಕೇಜ್ ಡೆಲಿವರಿಗಳು, ಅದನ್ನು ಮಾತ್ರ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಕಸ್ಮಾತ್ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಿ ಅಂತ ಏನಾದ್ರು ಸ್ಟೇಟ್ ಗೌರ್ಮೆಂಟ್ಗೆ ಆರ್ಡ್ರ್ ಮಾಡಿದ್ರೆ ಇವರು, ಅದಕ್ಕೆ ಬೈಕ್ ಟ್ಯಾಕ್ಸಿ ಇವಾಗ ಹೆಂಗೆ ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾಯಿದೆ ಹಂಗೆ ನಡ್ಕೊಂಡು ಹೋಗುತ್ತೆ. ಮತ್ತು ಏನು ನಿಯಮಗಳನ್ನು ಜಾರಿ ಮಾಡಬೇಕು, ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ, ಯೂನಿಫಾರ್ಮ್ ಹಾಕೋದಾಗಲಿ, ಇವೆಲ್ಲನೂ ಕೊಟ್ಟರೆ ಅದನ್ನು ಕೂಡ ನಾವು ಅಳವಡಿಸ್ಕೊಂಡು ಹೋಗಬೇಕಾಗುತ್ತೆ. 90% ಬೈಕ್ ಟ್ಯಾಕ್ಸಿ ಪರವಾಗಿ ಬರ್ಬೋದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಯಾಕಂದರೆ ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿಗೆ ಜಯ ಸಿಕ್ಕಿದೆ. ಹೈಕೋರ್ಟಲ್ಲೂ ಕೂಡ ಇದೇ ಥರ ಕೇಸ್ಗಳೆಲ್ಲ ನಡೆಸಿ ಅದೇ ಥರನೇ ಇಲ್ಲಿ ಜಡ್ಜ್ಮೆಂಟ್ ಸಿಗ್ಬೋದು ಅಂತ ಅನ್ಕೋಬೋದು. ಮತ್ತು ಕಳೆದ ಹಿಯರಿಂಗ್ ಡೇಟಿಂದ ಇಲ್ಲಿವರೆಗೂ ಕೂಡ ಏನೇನು ಒಂದು ವಿಷಯಗಳು ನಡೀತು ನಿಮ್ಗೆ ಗೊತ್ತಿರ್ಬೋದು. ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಕೆಲವೊಂದು ಆಕ್ಸಿಡೆಂಟ್ಗಳಾಗಲಿ, ಕೆಲವೊಂದು ಕೇಸ್ಗಳಾಗಲಿ ಆಯಿತು ಬೈಕ್ ಟ್ಯಾಕ್ಸಿ ಪರವಾಗಿ. ಮತ್ತು ಒಂದು ಗಲಾಟೆಗಳೆಲ್ಲ ಆಯಿತು. ಆಟೋದವರು ಕೂಡ ಗಲಾಟೆಗಳೆಲ್ಲ ಮಾಡಿದ್ರು. ಕೆಲವೊಂದು ಕಡೆ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಕಿರುಕುಳ ಕೊಡೋದಾಗಲಿ ಅವೆಲ್ಲ ನಡೆದಿದೆ. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ್ಯಾರಿದ್ದೀರಾ ಇವತ್ತು ನಿಮಗೆ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು. ಮತ್ತು ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದೆ ಬ್ರೋ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ರೂ ಕೂಡ ನಾವು ಮಾಡ್ತೀವಿ ಅಂತ ಮಾಡೋಕ್ಕೆ ಹೋದರೆ ಬ್ಯಾನ್ ಆದರೆ ಅಕಸ್ಮಾತ್ ಸ್ಟಾಪ್ ಮಾಡಿ ಅಂತ ಹೇಳೂ ಕೂಡ ಅಪ್ಲಿಕೇಶನಲ್ಲಿ ಏನಾದ್ರು ಆರ್ಡ್ರುಗಳು ಬರ್ತಾಯಿದೆ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಹೈಕೋರ್ಟ್ ಏನಾದ್ರು ನಿಲುವು ತಗೊಂಡ್ರೆ, ನಮ್ಮ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ತಗೊಂಡ್ರೆ ಮಾಡಿ, ಅಥವಾ ಮಾಡಬೇಡಿ ಅಂತ ಹೇಳಿನೂ ಕೂಡ ನೀವೇನಾದ್ರು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಹೋದರೆ ನಿಮಗೆ ಗ್ಯಾರಂಟಿ ದೊಡ್ಡ ಫೈನ್ ಕೂಡ ಬಿದ್ದೇ ಬೀಳುತ್ತೆ. ಯಾಕಂದರೆ ಮುಂಬೈಲೆಲ್ಲ ನೋಡಿರ್ಬೋದು, ಅಲ್ಲಿ ಗ್ರೀನ್ ಬೋರ್ಡ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದು, ಅಂದರೆ ಎಲೆಕ್ಟ್ರಿಕ್ ಗಾಡಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದು. ಅದನ್ನು ಅವರು ಕಂಪ್ನಿಯವರು ಎಲ್ಲ ಗಾಡಿನೂ ಲಿಂಕ್ ಮಾಡಿ, ವೈಟ್ ಬೋರ್ಡು ಮತ್ತು ಪೆಟ್ರೋಲ್ ಗಾಡಿಗಳಿಗೆ ಎಲ್ಲ ಗಾಡಿಗೂ ಲಿಂಕ್ ಮಾಡಿ ಆರ್ಡ್ರುಗಳನ್ನ ಮಾಡಿಸ್ತಾಯಿದ್ರು, ರೈಡ್ಗಳನ್ನ ಮಾಡಿಸ್ತಾಯಿದ್ರು. ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸಿದ್ದಾರೆ. ಯಾಕಂದರೆ ಅಲ್ಲೆಲ್ಲ ಫೈನ್ಗಳು ಬಂದರೆ 10,000ದಿಂದ 15,000ವರೆಗೂ ಫೈನ್ ಹಾಕಿದ್ದಾರೆ ರೈಡರ್ಸ್ಗಳನ್ನ ಹಿಡಿದು. ಎಲ್ಲರೂ ಕೂಡ ರ್ಯಾಪಿಡೋದಲ್ಲಿ ಬೇರೆ ಅಪ್ಲಿಕೇಶನಲ್ಲಿ ಯಾರ್ಯಾರು ಮಾಡ್ತಾಯಿದ್ರು ಅವ್ರಿಗೆಲ್ಲರೂ ಕೂಡ ಫೈನ್ ಹಾಕಿದ್ದಾರೆ. ಈ ಥರ ಇಶ್ಯೂಗಳು ಆಗೋದು ಬೇಡ. ಮತ್ತು ಇದನ್ನು ಏನಾದರೂ ಬೈಕ್ ಟ್ಯಾಕ್ಸಿ
ಇಲ್ಲಿ ಏನಾದರೂ ಬೇಡ ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಬ್ಯಾನ್ ಮಾಡಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡೋಂಗಿಲ್ಲ ಅಂತ ಏನಾದ್ರು ತೀರ್ಪು ಬಂದರೆ ಇದೊಂದೇ ಎಂಡಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸಸ್ಸು ಕೂಡ ಇದೆ. ಅದು ಇಲ್ಲಿನ ಹೈಕೋರ್ಟ್ ಏನು ಒಂದು ತೀರ್ಪು ಕೊಟ್ಟಿದೆ ಅದಕ್ಕೆ ಒಂದು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸಸ್ಸು ಕೂಡ ಇದೆ. ಆಟೋದವ್ರ ಕಡೆಯಿಂದನೂ ಕೂಡ ಹೋಗ್ಬೋದು, ಸರ್ಕಾರದ ಕಡೆಯಿಂದನೂ ಕೂಡ ಹೋಗ್ಬೋದು, ಅಥವಾ ಬೈಕ್ ಟ್ಯಾಕ್ಸಿ ಪರ ಇರೋ ಕಂಪ್ನಿಗಳು ಕೂಡ ಹೋಗಿ ಸುಪ್ರೀಂ ಕೋರ್ಟ್ಗೆ ಕೂಡ ಪ್ರಶ್ನೆ ಮಾಡ್ಬೋದು. ಇದೇ ಇಲ್ಲಿಗೆ ಎಂಡಲ್ಲ, ಈ ಕೇಸ್ ಇಲ್ಲಿಗೆ ಮುಗೀತೆ ಅಂತ ನಾನು ಹೇಳೋಕ್ಕಾಗ್ತಿಲ್ಲ. ಎರಡು ಕಡೆಯೂ ಒಂದು ಜಡ್ಜ್ಮೆಂಟ್ ಬಂತು ಅಂದ್ರೂ ಯಾವ ಕಡೆನಾದ್ರು ಒಂದು ಅಲ್ಲಿ ಹೋಗಿ ಅಪೀಲ್ ಮಾಡ್ತಾರೆ, ಕೇಳ್ತಾರೆ, ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸುಪ್ರೀಂ ಕೋರ್ಟಲ್ಲೂ ಕೂಡ ವಾದ ಪ್ರತಿವಾದಗಳು ನಡೆಯುತ್ತೆ. ಏನಾದರೂ ಎರಡು ಕಡೆಯಿಂದನೂ ಒಂದು ಜಡ್ಜ್ಮೆಂಟ್ ಬಂತು ಅಂದರೆ, ಎರಡು ಕಡೆಗೆ ಬಂದ್ರೂ ಅಷ್ಟೇ, ಬೈಕ್ ಟ್ಯಾಕ್ಸಿ ಪರವಾಗಿ ಬಂದರೂ ಅಷ್ಟೇ, ವಿರೋಧವಾಗಿ ಬಂದರೂ ಅಷ್ಟೇ, ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ ಇದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಹೋಗಲ್ವಾ, ಅಥವಾ ಇಲ್ಲೇ ಬೈಕ್ ಟ್ಯಾಕ್ಸಿಗೆ ಜಯ ಸಿಗುತ್ತಾ ಅನ್ನೋದನ್ನ ನೋಡೋಣ, ಅಥವಾ ಆಟೋದವ್ರಿಗೂ ಕೂಡ ಜಯ ಸಿಗುತ್ತಾ ಸಿಗಲ್ವಾ ಅನ್ನೋದು ನೋಡೋಣ. ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ, ಬೈಕ್ ಟ್ಯಾಕ್ಸಿ ನಿಂತೋಗಲಿ, ಬೈಕ್ ಟ್ಯಾಕ್ಸಿ ಬೇಡ, ನಮ್ಮ ಅನ್ನ ಕಿತ್ಕೊಂಡು ತಿಂತಾಯಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಪ್ರತಿಫಲ ಸಿಗುತ್ತಾ ನೋಡೋಣ. ಅಥವಾ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ತುಂಬ ಜನ ಇದನ್ನೇ ನಂಬ್ಕೊಂಡು ಬೈಕ್ಗಳು ಸಾಲ ತಗೊಂಡು EMI ತಗೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಏನಾದರೂ ಇದರಿಂದ ಒಂದು ಒಳ್ಳೆಯದಾಗುತ್ತಾ ಅನ್ನೋದು ನೋಡೋಣ. ಯಾಕಂದರೆ ತುಂಬ ಜನ ಮಿಡಲ್ ಕ್ಲಾಸ್ ಹುಡುಗರುಗಳು ಮತ್ತು ಕೆಲವೊಂದು ಊರಿಂದ ಬಂದಿರೋ ಹುಡುಗರುಗಳು ಇಲ್ಲಿ ಮನೆಗಳು ಮಾಡಿಕೊಂಡು EMI ಗಾಡಿಗಳು ತಗೊಂಡು ರೆಂಟ್ ಕಟ್ಕೊಂಡು ಇದನ್ನೇ ನಂಬ್ಕೊಂಡು ರೈಡ್ಗಳನ್ನ ಮಾಡ್ತಾಯಿದ್ದಾರೆ. ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಿರ್ಬೋದು, ಆದರೆ ಅವ್ರ ಜೀವನ ನಡೀತಾ ಇರೋದು ಇದರಿಂದನೇ ಅಲ್ವಾ. ಅವ್ರನ್ನೂ ಕೂಡ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಹೈಕೋರ್ಟಲ್ಲಿ. ಮತ್ತು ಇದು ಇಬ್ಬರು ಸಮಸ್ಯೆ ಅಲ್ಲ. ಯಾಕಂದರೆ ಅವರೇ ಕ್ಲೈಮ್ ಮಾಡಿರೋ ಪ್ರಕಾರ ಎಲ್ಲ ಕಂಪ್ನಿಯಿಂದ 6 ಲಕ್ಷಕ್ಕೂ ಅಧಿಕ ಜನ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 6 ಲಕ್ಷ ರೈಡರ್ಸ್ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ನೋಡ್ತಾರೆ, ಮನ್ನಣೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೈಕೋರ್ಟಲ್ಲಿ ಜಡ್ಜು. ನೋಡೋಣ, ಈಗಿನ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಯಾವ ಥರ ಆಗುತ್ತೆ ಏನು ಅನ್ನೋದು ಹೇಳೋಕ್ಕಾಗಲ್ಲ. ಇವತ್ತಿನ ಸಾಯಂಕಾಲ 5:30-6 ಗಂಟೆ ಒಳಗೆ ಜಡ್ಜ್ಮೆಂಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಒಂದು ಬಿಗ್ ನ್ಯೂಸು ಕೂಡ ಆಗುತ್ತೆ ಇವತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟೇ. ನೋಡೋಣ, ಇವತ್ತಿನ ಸಾಯಂಕಾಲ ಏನಾದ್ರು ಅಪ್ಡೇಟ್ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಅಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ರೀಚ್ ಆಗಲಿ. ಇವತ್ತು ಜಡ್ಜ್ಮೆಂಟ್ ಯಾವ ಥರ ಬರುತ್ತೆ ಅನ್ನೋದು ಕೂಡ ಅವರು ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.